ಈ ಗಠಬಂಧನ ಅಂದ್ರೆ ಇಂಡಿಯಾ ಸಂಘಟನೆ ಇವರು ಒಂದು ಆಗೋದಷ್ಟೇ ಅಲ್ಲ, ಎಲ್ಲ ಇಶ್ಯೂಗಳನ್ನು ತಗೊಂಡು ರಾಷ್ಟ್ರ ಮಟ್ಟದಲ್ಲ ಈ ಒಂದು ಹಾದಿಗಳದ ಬೀದಿಗಿಳಿದು ಹೋರಾಟ ಮಾಡಿದಾಗ ಒಂದು ಹಾದಿ ಸಿಗ್ಬೋದು ಅಂತ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇವತ್ತೇನಾದರೂ ನಾಯಕತ್ವ ಇವರೆಲ್ಲರೂ ಪಡೆಯೋದಕ್ಕೆ ಕಾರಣ ಆಗಿದ್ದರೆ ಅದು ಪಾದಯಾತ್ರೆ, ಅದ್ರ ಜೊತೆಗೆ ಬಸ್ ಯಾತ್ರೆ, ಅದ್ರ ಜೊತೆಗೆ ಜನರು ಕೂಡುವಂಥದ್ದು, ಜನರ ಇಶ್ಯೂ ತಂದು ಇವತ್ತು ಹೋರಾಟ ಮಾಡುವಂಥದ್ದು, ಅದೇ ಕಾಲಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆ ತೆಗೆದು ಹೋರಾಟ ಮಾಡುವಂಥದ್ದು. ಇವೆಲ್ಲನೂ ಮಾಡಲಾರ್ದ ನಾವು ಏಕಾಏಕಿ ಗೆಲ್ಲಿಗೆ ಹೋಗ್ತೀವಿ 2029 ನಾವೆಲ್ಲ ಒಗ್ಗಟ್ಟ ಹಾಗೆ ಸೀಟ್ ಹೊಂದಿಸ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು ಎಂ ಪಿಗಳು ಒಬ್ಬೊಬ್ಬರು ನಿಲ್ಲಿಸಲು ಗೆಲ್ತೀವಿ ಅಂತ ತಿಳ್ಕೊಂಡಿದ್ರೆ ಅದರಷ್ಟು ಮೂರ್ಖತನ ಮತ್ತೊಂದಿಲ್ಲ. ಮೊದಲು ಒಂದೊಂದು ಆಗ್ತದಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಆಮ್ ಆದ್ಮಿ ಜೊತೆಗಿಲ್ಲ, DMK ಇಲ್ಲ, ಇಂದಿನ ನಾಳೆ ಬರ್ಬೋದು, ಅವ್ರಿಗೂ ಪರಿಸ್ಥಿತಿ ಅದ ಅವ್ರಿಗೂ ಸಹಿತ ಇವತ್ತು ಇಡೀ ದೇಶದ ತುಂಬ ಒನ್ ಪಾರ್ಟಿ ಸಿಸ್ಟಮ್ ಆಗೋ ಸಾಧ್ಯತೆ ಇರೋದರಿಂದಾಗೆ ಇವೆಲ್ಲ ಪ್ರಾದೇಶಿಕ ಪಕ್ಷಗಳು ಒಂದಾಗೆ ಹೋರಾಟಗಿಳಿಲಾರದ ಬೀದಿಗೆ ಬರಲಾರದ 2029 ಮೋದಿಯವರ ಸರ್ಕಾರನ ಇಳಿಸೋದು ಅಸಾಧ್ಯ ಅನ್ನೋದು ಇವತ್ತು ನಿಜ ಒಂದು ತಜ್ಞರ ಅಭಿಪ್ರಾಯ ಆಗ್ಯದ, ಜನಸಾಮಾನ್ಯರ ಮಾತಾಗ್ಯದ. ಮತ್ತು ಜನಸಾಮಾನ್ಯರು ಹೋಗಿ ಮುಟ್ಟಬೇಕಾಗ್ಯದ ಸಮಸ್ಯೆಗಳು ತೆಗೆದುಕೊಂಡ. ಇದು ಜನಸಾಮಾನ್ಯರಲ್ಲಿ ಏನು ಭಾವನೆ ಅದಪ್ಪ, ಯಾರು ಬಂದರೂ ಅದನ್ನು ಮಾಡ್ತಾರೆ, ಭ್ರಷ್ಟರು ಅದಾರ ಎಲ್ಲರೂ. ಏನು ಮಮತಾ ಅವ್ರು ಭ್ರಷ್ಟಿಲ್ಲ, ರಾಹುಲ್ ಗಾಂಧಿ ಭ್ರಷ್ಟಿಲ್ಲ, ಕೇಜ್ರಿವಾಲ್ ಭ್ರಷ್ಟಿಲ್ಲ, ಯಾರು ಭ್ರಷ್ಟಿಲ್ಲಪ್ಪ, ಎಲ್ಲರೂ ಅವರೇ ಇದ್ದಾರೆ. ಅವರೊಳಗೆ ಇವರು ಅದಕ್ಕೆ ಅವ್ರಿಗಿಂತ ಇವರೇ ಚಲೋ ಅನ್ನುವಂಥ ಮನೋಭಾವದ ಪ್ರತಿಯೊಬ್ಬರಲ್ಲೇ ಆ ಮನೋಭಾವ ಹೋಗ್ಬೇಕಾಗಿತ್ತಪ್ಪ ಅಂದರೆ ಇವೆಲ್ಲ ಒಗ್ಗಟ್ಟಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಹೋಗಿ ಮುಟ್ಟುವಂಥ ಈ ಒಂದು ಆಂದೋಲನವನ್ನು ಅನ್ನಬಹುದು. ಮೋದಿಯವರು ಆಂದೋಲನ ಜೀವಿತ ಕರಿಬೋದು, ಇಲ್ಲಂತಲ್ಲ, ಪಾಪ ಅವ್ರು ಕರೀಲಿ, ಆದರೆ ಅದನ್ನು ಮಾಡಲಾರದು ಬೇರೆ ಹಾದಿ ಉಳಿದಿಲ್ಲ ಅನ್ನೋದು ಮನವರಿಕೆ ಮಾಡಿಕೊಂಡು ಆ ದಿಶೆಯಲ್ಲಿ BJP ಮತ್ತು RSS ಕುರಿತು ಹೋರಾಟದ ಬಾಯಲ್ಲಿ ಹೇಳೋದಲ್ಲ, ಅದನ್ನು ವಾಸ್ತವಗೊಳಿಸೋದು ಭಾಳ ಕಷ್ಟ ಅದ. ಯಾಕಂದ್ರೆ RSS ಸಂಘಟನೆ ಇಡೀ ದೇಶದ ತುಂಬ ಅದ ಅನ್ನೋದನ್ನು ಈ ಎಲ್ಲ ವಿರೋಧ ಪಕ್ಷ ತಿಳ್ಕೊಬೇಕಾಗ್ಯದ. ಇಲ್ಲಿ ದಿಲ್ಲಿಯಿಂದ ಮಾತಾಡಿ ಇನ್ನು ಆಗಸ್ಟ್ದಾಗ ಭೇಟಿ ಆಗೋದು ಇಟ್ಕೊಂಡಿದ್ದಾರೆ 2 ತಿಂಗಳು.